आप देख रहे हैं बीजापुर इन्फो। मैं आपके साथ जाफर कलादगी। बीजापुर शहर के प्रतिष्ठित बीएलडी ग्रुप की वचर पितामह डॉक्टर पीजे हलकट्टी कॉलेज ऑफ इंजीनियरिंग एंड टेक्नोलॉजी में डिपार्टमेंट ऑफ सिविल के ओर से इन्विक्टस 2019 कृषि विहार नाम से एक नेशनल लेवल टेक्निकल फेस्ट आयोजित हुआ, जिसमें इंजीनियरिंग स्टूडेंट्स ने अपनी मेहनत और हुनर से कृषि के काम को और आसान बनाने के मकसद से कई प्रोजेक्ट्स बनाए। इस इवेंट का इनॉग्रेशन अक्का महादेवी वुमेन्स यूनिवर्सिटी बीजापुर के रजिस्ट्रार डॉक्टर सुनंदमा के हाथों हुआ। ಇದು ಆಟೋಮೆಟಿಕ್ ಇರಿಗೇಷನ್ ಸಿಸ್ಟಮ್। ಇದು 3 ಫೇಸ್ ಮೊಬೈಲ್ ಸ್ಟಾರ್ಟ್ರ। ಇದು ಏನಪ್ಪ ಅಂದ್ರೆ ರೈತರ ಸಂಬಂಧಿ ಮಾಡಿದ್ದು। ಏನು ಇದ್ರಾಗ ಮೇನ್ ಏನು ಮಾಡಿದೆ ಅಂದ್ರೆ ಈ ಸದ ರೈತರಿಗೆ ಏನು ಪ್ರಾಬ್ಲಮ್ ಇದೆ ಅಂದ್ರೆ 2 ಫೇಸ್ ಮತ್ತು 3 ಫೇಸ್ ಮಾಡಕತ್ತಾರ। ಅದ್ರ ಸಂಬಂಧ ಅದಕ್ಕೇನಂದ್ರೆ ಒಂದೊಂದು ಸರ್ತಿ ಬೋರ್ ಒಳಗಿನ ನೀರಾಗ ಆಗಿಬಿಡ್ತಾವೆ, ಆಗ ನಮಗೆ ಮೋಟ್ರ್ ಸ್ಟಾರ್ಟ್ ಆಗಿಬಿಡ್ತೈತಿ, ಅದು ಮೋಟ್ರ್ ಸುಟ್ಬಿಡ್ತೈತಿ। ಅದ್ರ ಸಂಬಂಧ ಇವೆರಡು ನಾವು ಇನ್ವೆನ್ಷನ್ ಮಾಡಿದ್ದು। ಇದ್ರಾಗ ಮತ್ತೆ ಏನಂದ್ರೆ ಇಲ್ಲಿ ಅದಾವ ನೋಡಿಲ್ಲ ಆಪ್ಷನ್ಸ್। ಒಂದು GSM ಸ್ಟೇಟಸ್ ಅಂದ್ರೆ ಇದು ಬ್ಯಾಟ್ರಿ ಮೇಲೂ ಆನ್ ಆಕೈತಿ। ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಲಿ, ಇಲ್ಲಿ GSM ಸ್ಟಾಟಸ್ ಅಂದ್ರೆ ಇದ್ರೊಳಗೆ ಬ್ಯಾಟ್ರಿ ಇರ್ತೈತಿ ರೀ, ಬ್ಯಾಟ್ರಿ ಮುಖಾಂತರ ಸ್ಟಾರ್ಟ್ ಆಯ್ತೈತಿ। ಆಮೇಲೆ ಮೇನ್ ಕರೆಂಟ್ ಬಂದ ತಿಳ್ಕೊ, ಮೇನ್ ಕರೆಂಟ್ ಬಂದ್ರೆ ಇದು ಲೈಟ್ ಹತ್ತೈತಿ। ಆಮೇಲೆ ಮೋಟ್ರ್ ಆನ್ ಆಗಿದೋ ಇಲ್ಲೋ ಅದನ್ನು ಗೊತ್ತೈತೈತಿ, ಯಾಕಂದ್ರೆ ಒಂದೊಂದು ಸರ್ತಿ ಹಳ್ಳಿ ಕಡೆ ಕರೆಂಟ್ ಏನು ಮಾಡ್ತಾವೆ, ಎಲ್ಲರೂ ಗಿಡ ಗಂಟೆ ಅವು ತಟ್ಕಿಸಿಂದ್ರೆ ಕರೆಂಟ್ ಸರಿಯಾಗಿ ಬರೋದಿಲ್ಲ। ಅದ್ರ ಸಂಬಂಧ ಇದು ಹೇಳ್ತೈತಿ ಇಲ್ಲಿ ಮೋಟ್ರ್ ಆನ್ ಆಗಿದ್ದು ಆಪಲ್ಲರು। ಆಮೇಲೆ ಲೈನ್ ಫಾಲ್ಟ್ನು ಹೇಳ್ತೈತಿ। ನೆಕ್ಸ್ಟ್ ಡ್ರೈ ರನ್, ಆಮೇಲೆ ಡ್ರೈ ರನ್ ಸೆಟ್ ಒಂದು ಕರೆಂಟ್ ಇದು ಮಾಡಿ ಒಂದು ಸೆಟ್ ಮಾಡಿಬಿಡ್ತೈತೆ ರೀ ಡ್ರೈ ರನ್ ಅಂತೇಳಿ। ಆಮೇಲೆ ಅದು ವೋಲ್ಟೇಜ್ ಬರ್ತಂದ್ರೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ, ಇಲ್ಕಂದ್ರೆ ಸ್ಟಾರ್ಟ್ ಆಗೋದಿಲ್ಲ। ಆಮೇಲೆ ಇದರಲ್ಲಿ ನಾವು ಎಲ್ಲಿ ಈ ಸದ ಎಕ್ಸಾಂಪಲ್ಸ್ ಆಯ್ತು ಅಂತ ಹೇಳಬೇಕಪ್ಪ ಅಂದ್ರೆ ನಾವು ಇಲ್ಲಿ ವಿಜಾಪುರದಲ್ಲಿ ಕೂತೆ ಈಗ ಬೇರೆ ಹಳ್ಳಿಗಳಲ್ಲಿ ಎಲ್ಲ ಆಪ್ರೇಟ್ ಮಾಡ್ಬೋದು। ಹೆಂಗಂತಂದ್ರೆ ಬರೀ ಒಂದು ಮೊಬೈಲ್ ಮಿಸ್ ಕಾಲ್ ಕೊಟ್ಟರೆ ತಿಳ್ಕೊ, ಮೊಬೈಲ್ ಮಿಸ್ ಕಾಲ್ ಮೇಲೆ ಚಾಲು ಆಕೈತಿ। ಇಲ್ಲಿ ಸೈಡಿಗೆ ಸಿಮ್ ಐತಿ, ಇಲ್ಲಿ ಸಿಮ್ ಕಾರ್ಡ್ ಹಾಕ್ಬೋದು। ಇದರಲ್ಲಿ ಸಿಮ್ ಕಾರ್ಡ್ ಹಾಕಿ ನಾವು ಅದಕ್ಕೆ ಮಿಸ್ ಕಾಲ್ ಅಥವಾ ಈಗ ಅದಕ್ಕೆ ಫೋನ್ ಹಚ್ಚಿದೆ ಅಂದ್ರೆ ಮೋಟ್ರ್ ಆಟೋಮೆಟಿಕಾಗಿ ಸ್ಟಾರ್ಟ್ ಆಕೈತಿ। ಹಾಂ, ಅದ್ರ ಸಂಬಂಧ ಇದು ಮಾಡಿದ್ದು। ಆಮೇಲೆ ಇದು ರೈತರಿಗೆ ಭಾಳ ಹೆಲ್ಪ್ ಆಕೈತಿ। ಏನು ರೀ? ಹಾಂ ಹಾಂ, ಆಫ್ ಮಾಡಕೈತಿ ಅಂದರೆ ಅದರಲ್ಲಿ ಒಂದು ಅಂತ ಇರ್ತೈತೆ ಸರ್, ಅದು ಒಂದು ಬಟನ್ ಹಚ್ಚಿಡ್ರಿ। ಮೊಬೈಲ್ದಲ್ಲಿ 1 ಹೊಡೆದ್ರೆ ಸ್ಟಾರ್ಟ್ ಆಗತ್ತೆ ಸರ್, ಆಮೇಲೆ 0 ಹೊಡೆದ್ರೆ ಇದು ಆಕ ಸರ್। ಆಮೇಲೆ 3 ಲೈನ್ ಬಂದಕ್ಕಾರ 2 ಲೈನ್ ಬಂದಕ್ಕಾರ ಎಷ್ಟು ಅದು ತಾನೇ ಅದ್ರೊಳಗೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಎಲ್ಲ ಸೆಟಪ್ ಮಾಡಿವಿ ಸರ್, ಅದ್ರಾಗೆ ತೋತೈತೆ ಸರ್ ಅದೆಲ್ಲ, ಅಂದ್ರೆ ಕರೆಂಟ್ ಹ್ಯಾಂಗೆ ಹೆಚ್ಚಿತ್ತು ಕಡಿಮೆ ಎಲ್ಲ ಬರ್ತೈತೆ ಸರ್। ಆಮೇಲೆ ಇದು ಯಾಕೆ ನಾವು ರೈತರಿಗೆ ಇಂಟ್ರೊಡ್ಯೂಸ್ ಮಾಡೋದಂದ್ರೆ ಸರ್, ಮೋಟ್ರ್ ಒಂದೊಂದು ಸರ್ತಿ ನೀರು ಹೋಗಿಲ್ಲ ಸರ್, ಯಾಕಂದ್ರೆ ಬ್ಯಾಸಿ ದಿವಸದಾಗ 2 ತಾಸು ಮೋಟ್ರ್ ಸ್ಟಾರ್ಟ್ ಆಗಿಬಿಡ್ತೈತಿ, 1 ತಾಸಿದ್ರೆ ನೀರೇ ಇದು ಹೋಗೋದಿಲ್ಲ, ಅವಾಗ ಮೋಟ್ರ್ ತಾನೇ ಸ್ಟಾರ್ಟಿಗೆ ಮೋಟ್ರ್ ಸುಟ್ಬಿಡ್ತೈತೆ ರೀ। ಅದ್ರ ಸಂಬಂಧ ಇದು ಮಾಡಿದ್ದು ನಾವು। ಆಮೇಲೆ ಈ ಸದ್ ನೋಡ ಮನೆಯಲ್ಲಿ ಹಳ್ಳಿಗಳಲ್ಲಿ ಈಗ ಊರಲ್ಲಿ ಇಲ್ಲೇ ಕುತ್ಕೇಶಂದ್ರೆ ನೀವು ಹೊಲದಲ್ಲಿ ಆಪ್ರೇಟ್ ಮಾಡ್ಬೋದು, ಯಾಕೆ ಆಮೇಲೆ ಇದ್ರಾಗೆ ಇನ್ವೆನ್ಷನ್ ಮಾಡಿ ಹೊಸ ಟೆಕ್ನಾಲಜಿನ ಹೇಳ್ತಿದ್ದಾರೆ। ಇದು ಮೋಟ್ರ್ ಸ್ಟಾರ್ಟರ್ ಆಯಿತು। ಇದು ನೆಕ್ಸ್ಟ್ ಇದು ಏನದರ್ ಪ್ರಾಜೆಕ್ಟ್ ಇದು ಮುಗೀತು। ಮೊದಲನೇದಾಗಿ ನಾನು TV B ಇನ್ಫೋ ಚಾನಲ್ಗೆ ಸ್ವಾಗತ ಕೋರ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ಕೃಷಿ ವಿಹಾರ ಕಾರ್ಯಕ್ರಮ। ಇದು BLD ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಅರೇಂಜ್ ಮಾಡಿದಂಥ ಒಂದು ಪ್ರೋಗ್ರಾಮ। ಸೊ ಪ್ರತಿ ವರ್ಷ ನಾವು ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡ್ಕೊಂಡು ಬರ್ತೀವಿ। ಸೊ ಇದೇ ಥರ ಹೋಸಲನ್ನು ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು ಸೈನಿಕರ ಮೇಲೆ। ಸೊ ಈ ವರ್ಷ ನಾವು ಕೃಷಿ ಅನ್ನೋ ಒಂದು ಇವೆಂಟ್ನ ಮೇನ್ ತೊಗೊಂಡಿದ್ದೀವಿ ಈ ವರ್ಷ। ಸೊ ಎಲ್ಲ ಪ್ರತಿಯೊಂದು ಭೂಮಿಯ ಒಂದು ಫಲವತ್ತತೆಯ ಮೇಲೆ ವಿದ್ಯಾರ್ಥಿಗಳು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ। ದೇ ಆಲ್ರೆಡಿ ಕಲೆಕ್ಟೆಡ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಆಲ್ ದ ಏರಿಯಾ।
ಸೊ ಯೂಶ್ವಲಿ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಮೇಲೆ ಅವರು ಹೆಲ್ತ್ ಕಾರ್ಡ್ ಕೊಡ್ತಾರೆ ಸ್ಟೂಡೆಂಟ್ಸು, ಅದು ಕೃಷಿ ಒಂದು ವಿಶ್ವವಿದ್ಯಾಲಯದಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಸೊ ಅದ್ರ ಪ್ರಕಾರ ಏನು ಮಾಡಿದ್ದಾರೆ, ಇಲ್ಲೆಲ್ಲ ಒಂದು ಮಾಡೆಲಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಕಾಂಟ್ರೂ ಬೇಸಾಯ ಆಗಲಿ, ಡ್ರಿಪ್ ಇರಿಗೇಷನ್ ಆಗಲಿ, ನೀರಿನ ಉಳಿತಾಯ ಹೇಗೆ, ಆಮೇಲೆ ಯಾವ ಒಂದು ಮಣ್ಣಿನಲ್ಲಿ ಯಾವ ಬೆಳೆ ಬೆಳಿಬೇಕು, ಅದೊಂದು ಲವಣಾಂಶದ ಮೇಲೆ ಎಲ್ಲ ಬೆಳೆಗಳನ್ನು ಅವರು ಬೆಳೆದಿದ್ದಾರೆ. ಸೊ ಮೊದಲು ಹೆಂಗಿತ್ತು ನಮಗೆ ಅಂತಂದರೆ ಒಂದು ಅವಿಭಕ್ತ ಕುಟುಂಬಗಳಿರ್ತಿದ್ವು ಭಾರತದಲ್ಲಿ. ಸೊ ಈಗ ಹೆಂಗಾಗ್ತದೆ, ವಿಭಕ್ತ ಕುಟುಂಬಗಳಾಗಿದ್ದಾವೆ. ಸೊ ವಿಭಕ್ತ ಕುಟುಂಬಗಳಿಗೆ ತಕ್ಕಂತೆ ಆ ಭೂಮಿಯ ಒಂದು ಒಡೆತನ ಏನಾಗಿದೆ, ಛಿದ್ರವಾಗಿದೆ. ಸೊ ಸಣ್ಣ ಏರಿಯಾ, ಸಣ್ಣ ಒಬ್ಬ ರೈತನಿಗೆ ಒಂದು ಅವೈಲೇಬಲ್ ಇರುವಂಥ ಒಂದು ಜಾಗ, ಫಾರ್ಮಿಂಗ್ ಏರಿಯಾ ವಿಲ್ ಬಿ ವೆರಿ ಸ್ಮಾಲ್. ಸೊ ಡ್ಯೂ ಟು ದ್ಯಾಟ್ ವಿತಿನ್ ದ ಸ್ಮಾಲ್ ಏರಿಯಾ ವಿ ಹ್ಯಾವ್ ಟು ಕಲ್ಟಿವೇಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ರಾಪ್ಸ್. ಸೊ ಅದಕ್ಕೋಸ್ಕರ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಿದಾರಲ್ಲ, ಎಲ್ಲ ಥರದ ಒಂದು ಕ್ರಾಪ್ಸು, ಆಮೇಲೆ ಅದು ಆ ಯಾವ ಮಣ್ಣಿನಲ್ಲಿ ಯಾವ ಬೆಳೆ ಬೆಳಿಬೇಕು ಅಂತ ಒಂದೆಲ್ಲ ಒಂದು ಬ್ರೀಫ್ ಇನ್ಫಾರ್ಮೇಷನ್ ರೈತರಿಗೆ ಕೊಡಬೇಕಂತ ವಿಚಾರ ಮಾಡಿದ್ದಾರೆ. ಯಾಕಂದರೆ ರೈತ ಅಂತಂದರೆ ಒಂದು ಬೆನ್ನೆಲುಬು, ರಾಷ್ಟ್ರದ ಬೆನ್ನೆಲುಬು. ಸೊ ರೈತ ಬೆಳೆದಿದ್ದ ಅದ್ರ ತಕ್ಕಂತೆ ಏನಾಗ್ತದೆ, ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು. ಈಗ ದೇಶದಲ್ಲಿ ಸೈನಿಕ ಗಡಿ ಕಾಯ್ತಾನೆ, ರಾಷ್ಟ್ರದಲ್ಲಿ ಅವನ ಒಂದು ಜನರ ಒಂದು ಹೊಟ್ಟೆ ತುಂಬಿಸ್ಬೇಕಂದ್ರೆ ಅದು ರೈತನಿಂದ ಸಾಧ್ಯ. ಸೊ ರೈತ ಚೆನ್ನಾಗಿದ್ದರೆ ದೇಶವು ಕೂಡ ಸಮೃದ್ಧವಾಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಈ ಇವೆಂಟ್ ಕನ್ಸಿಡರ್ ಮಾಡಿದೆ. ಮೊದಲನೇದಾಗಿ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು, ಕಾಲೇಜಿನ ಸಂಸ್ಥೆ BLD ಸಂಸ್ಥೆ ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ಎಲ್ಲ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಸೊ ಆ ಸಪೋರ್ಟಿಗೆ ನಾವು ತುಂಬ ಖುಷಿಯಾಗಿದ್ದೀವಿ. ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಒಂದು ಭಾಗವಹಿಸಿದ್ದಾರೆ, ಎಲ್ಲರೂ ಆ ಪ್ರೋಗ್ರಾಮಿಗೆ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಥ್ಯಾಂಕ್ಸ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಕಮಿಟಿ ಆ್ಯಂಡ್ ಥ್ಯಾಂಕ್ಸ್ ಟು ದ ಚಾನಲ್ ಆಲ್ಸೋ. ಇಲ್ಲಿ ಇಂಜಿನಿಯರಿಂಗ್ ಒಳಗೆ ಎಲ್ಲ ಥರದ್ದು 2ನೇ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟು, 3ನೇ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟು, 4ನೇ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ ಎಲ್ಲರೂ ಭಾಗವಹಿಸಿದ್ದಾರೆ. ಮೇನ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ದಿಸ್ ಟುಕ್ ದ ಐಡಿಯಾ ಆ್ಯಂಡ್ ದೇ ಪರ್ಫಾರ್ಮ್ಡ್ ವೆಲ್. So this is the final year students idea, and then all are contributed in this event. So this is Krishi Vihar event organized in BLD Engineering College. I am the assistant professor SB Talwar from Civil Engineering Department, BLD Engineering College. ಹಾಯ್ ಕರೆಂಟ್ ಇದೆ, AC ಕರೆಂಟ್ ಡೈರೆಕ್ಟ್ ಬಂದು ತಗೋರಿ ಸರಿ, ಪ್ರಾಣಿಗಳು ಸರ್ ಬಿಡ್ತವೆ ಸರ್. ಅದ್ರ ಸಂಬಂಧ ಮಿನಿಮಮ್ ಕರೆಂಟ್ ಸರ್ 5 ವೋಲ್ಟ್ 6 ವೋಲ್ಟ್ ಹಿಂಗೆ ಅದ್ರ ಸಂಬಂಧ ಸಪೋಸ್ ಮನುಷ್ಯರು ಯಾರೇ ಬಂದು ತಿಳ್ಕೊರಿ ಸರ್. ಈ ಸದ್ಯ ಡೇಟಾ ಕಾರ್ಡ್ ಡೇಟಾ ಕೊಡ್ತೀವಿ. ಹಾಂ ಸರ್ ಐಶು ಬಾತ್ ಸರಿ ಇದು ಸೋಲಾರ, ಇದು DC, ಆಮೇಲೆ ಇದು RLC ಅಂದರೆ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫರ್ ಅಂತೆಲ್ಲ ಮಾಡಿರ್ತೀವಿ. ಇದು ನಾವು ಫೀಲ್ಡ್ ಇತ್ತು. ಆಮೇಲೆ ನಾವು ಫೀಲ್ಡ್ ಹೋದಾಗ ಇಲ್ಲಿ ಡಿಟೆಕ್ಟರ್ ಇರ್ತೀವಿ. ಡಿಟೆಕ್ಟರ್ ಇಲ್ಲೊಂದು ಸೌಂಡ್ ಬಾಕ್ಸ್ ಇದೆ, ಆಮೇಲೆ ಇದು ಸೌಂಡ್ ಮಾಡೋದು ಅಂದರೆ ಸೌಂಡ್ ಡಿಟೆಕ್ಟ್ ಮಾಡ್ಕೊಳ್ಳೋದು. ಇದು ಸೌಂಡ್ ಮಾಡೋದು, ಇದು ಆಡಿನೋ ಅಂತ ಹೇಳಿದ್ರು. ಅದೇ ನೆಕ್ಸ್ಟ್ ಈ ಸದ ನಾವು ಹಳ್ಳಿಗಳಿಗೆ ಏನು ಮಾಡ್ತೀವಿ, ಕಬ್ಬಾಲಿ ಶೇಂಗಾಲಿ ಏನೇ ಮಾಡ್ತೀವಿ, ಅಲ್ಲೆಲ್ಲ ಪ್ರಾಣಿಗಳು ಬರ್ತಿರ್ತಾವೆ. ಪ್ರಾಣಿಗಳು ಬಂದು ಏನು ಮಾಡ್ತಾವೆ, ನಮ್ಮ ಹೊಲನ ಎಲ್ಲ ಹಾಳು ಮಾಡ್ತಾರೆ. ಈಗ ಅದ್ರ ಸಂಬಂಧ ಏನು ಮಾಡ್ತಾರೆ, ನಾವು ಸುತ್ತ ಕರೆಂಟ್ ವಾರ ಬರ್ತೀವಿ. ಅಂದ್ರೆ ಸುತ್ತ ಕರೆಂಟ್ ವಾರ ಹಾಕ್ತೀವಿ. ಆಮೇಲೆ ಅದು AC ಕರೆಂಟ್ ಇರ್ತೈತಿ, ರಾತ್ರಿ ಹಾಕಿರ್ತೀವಿ. ಮುಂಜಾನೆ ಏನು ಮಾಡ್ತೀವಿ, ನೆನಪು ಹಾಕಿಸಿದ್ರೆ ಹಂಗೆ ಹೊಲದಾಗ ಹೋಗ್ಬಿಡ್ತೀವಿ. ಹೊಲದಾಗ ಹೋಗೋಣ ಕರೆಂಟ್ ಹೊಡೆದ್ಬಿಡ್ತೈತೆ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को।
और हाँ, बेल आइकॉन दबाना ना भूलिएगा। धन्यवाद।